ಸೂಪರ್ 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 ಫೀಲ್ ಇದೆ. ಬ್ರಿಲಿಯಂಟ್ ಟ್ರೈಲರ್ ಮಾರೆ ಇದು. ಓ ಮೈ ಗಾಡ್, ಒಂದು ಕಾಂತಾರ ವೈಬ್ಸ್ ಕೊಡ್ತಾ ಇದೆ ನಮ್ಗೆ. ಅನ್ಎಕ್ಸ್ಪೆಕ್ಟೆಡ್ ಮಾರಾಯ. ಅನೀಶ್, ಗಾಡ್ ಬ್ಲೆಸ್ ಯು ಡಾ, ಫ್ಯಾಂಟಾಸ್ಟಿಕ್. ಬಿಡು, ಒಳ್ಳೇದಾಗಲಿ. ತುಂಬಾ ಒಳ್ಳೆ ಪ್ರಯತ್ನಪ್ಪ. ನನಗಂತೂ ನೋಡಿ, ಇದೇ ಒಂದು ಎಕ್ಸಾಂಪಲ್ ಹೇಳಬೇಕು. ಈ ಸ್ಟೇಜು ಡೈರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ತಾ ಇದೆ, ಆಕ್ಟ್ರೆಸ್ಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಆಕ್ಟ್ ಮಾಡೋದೆಲ್ಲ ಮಾಮೂಲು, ಇಲ್ಲಿ ಬರ್ತಾರೆ ಬೇರೆ ಕಡೆ ಮಾಡ್ತಾರೆ. ಬಟ್ ಡೈರೆಕ್ಟರ್ ಆಗಿರೋ ನೀನು ಎರಡನೇವನು. ಮೊದಲನೇವನು ಜಿ ಮಾಡ್ದ, ಅದು ಬಿಟ್ಟರೆ ನೀವೇ ಬಂದಿದ್ದು ಆಕ್ಟರ್ ಆಗಿ. ವಂಡರ್ಫುಲ್ ಅಪ್ಪ, ನಿಮಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಒಂದೇನು ಅಂತಂದರೆ, ಸುಮಾರು 8 ವರ್ಷ ಆಯಿತು ನಮ್ಮ ಕಾಮಿಡಿ ಕಿಲಾಡಿಗಳು ಸ್ಟಾರ್ಟ್ ಆಗಿ. ಸೊ 8 ವರ್ಷದಲ್ಲಿ ಕಲ್ತಂಥದ್ದು ಅದರಲ್ಲಿ ಬಂದಿದೆ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ನನಗೆ ಇಲ್ಲಿ ಸಿಕ್ಕಿರೋದೇ ಅದು. ಸೊ ಕಲೀಲಿಕ್ಕೆ ತುಂಬ ಸಿಕ್ಕಿದೆ ನನಗೆ ಇಲ್ಲಿರುವಾಗ. ನನ್ನಿಂದ ಅಂತಲ್ಲ, ನನ್ನ ಜೊತೆ ಆ್ಯಕ್ಟ್ ಮಾಡಿದಂಥ ಕಲಾವಿದರಿಂದ, ಮೆಂಟರ್ಸಿಂದ, ಆ್ಯಂಕರ್ ಆನಂದಣ್ಣನಿಂದ, ಅಲ್ಲಿಂದ ಆ ಒಂದು ಜರ್ನಿಯಿಂದ ನಮ್ಗೆ ಸಿಕ್ಕಿದೆ. ಇಲ್ಲಿ ಇದ್ದಂತಹ ಕ್ಯಾಮ್ರಾಮ್ಯಾನ್ಗಳೇನಿದ್ದಾರೆ ಅವ್ರ ಹತ್ರ ಎಲ್ಲರ ಹತ್ರ ನಾನು ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ ಇದ್ದೆ, ಕೆಲವೊಂದ್ಸಲ ಮಾತಾಡ್ತಿದ್ದೆ ಅದು ಇದು ಅಂತ. ಸೊ ಎಲ್ಲವೂ ಕೂಡ ಒಟ್ಟುಗೂಡಿ ಒಂದು ದಸ್ಕತ್ ಅಂತ ಬಂದಿದೆ. ಇದಕ್ಕೆ ನನ್ನ ತಂಡ ಮತ್ತು ಜೀ ಕನ್ನಡದ ಪ್ರತಿಯೊಬ್ಬರು ಕೂಡ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಅನೀಶ್, ನಿಮಗೆ ಹಾಗೂ ನಿಮ್ಮ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ನಮ್ಮ ಇಂದಿನ ಸಂಚಿಕೆಗೆ ಮೆರುಗನ್ನ ನೀಡೋದಕ್ಕೆ ವಿಶೇಷ ಅತಿಥಿಗಳು ಬರ್ತಾ ಇದ್ದಾರೆ. ಅವ್ರನ್ನ ಪ್ರೀತಿಯಿಂದ ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರತಂಡ. ಓಕೆ, ನಿಮ್ 3 ಜನಕ್ಕೆ ಪ್ರೀತಿಯಿಂದ ಸ್ವಾಗತ ವೇದಿಕೆಗೆ. ಅಂಕಿತಾ, ಅದು ಓಕೆ? ಎಸ್, ಐ ಆಮ್ ಓಕೆ. ಆರ್ ಯು ಶೋರ್? ಎಸ್. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲಪ್ಪ, ಏನು ತೊಂದರೆ ಇಲ್ಲ. ಯಾಕೆ ನೀವು ಬರ್ತಾ ಇದ್ದೀರಾ ಅಂತ ಗೊತ್ತಾಗಿ ನಮ್ಮ ಕಿಲಾಡಿಗಳೆಲ್ಲ ಉಳ್ಳು ಸೇವೆ ಮಾಡೋದು ಅಥವಾ ಹರಕೆ ಹೊತ್ಕೊಳ್ಳೋದೇನೋ ದೇವ್ರಿಗೆ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಬೇಗ ಅಂಕಿತಾ ಹುಷಾರಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತ ಇದ್ರೆ. ಏ ಉಲ್ಲಾಸ, ತೋರ್ಸು ಮಗ, ತೋರ್ಸು. ನಮ್ಮ ಮಡೆನೂರ್ ಮನು ಇದಾನಲ್ಲ, ಬಾಯಿಗೆಲ್ಲ ಕರ್ಪೂರ ಹಾಕೊಂಡು, ಕೈ ಮೇಲೆಲ್ಲ ಕರ್ಪೂರ ಇಟ್ಕೊಂಡು, ಬೆಂಕಿ ಹಚ್ಕೊಂಡು ಹರಕೆ ಹೊತ್ಕೊಳ್ಳೋದಕ್ಕೆ ಹೊರಗಡೆ ಹೋಗಿದ್ದಾನೆ. ಈಗ ಎಲ್ಲ ಓಕೆನಾ ನಿಮಗೆ? ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ. ನನಗೊಂದು ಡೌಟ್ ಇದೆ, ಇದು ಒರಿಜಿನಲ್ ಕೂದಲ ಅಥವಾ ವಿಗ್ಗ? ಅಲ್ಲಮ್ಮ, ಪಾಪ ಪ್ರಮೋಷನ್ಗೆ ಬಂದವ್ರೆ, ನೀನು ಬರೀ ಜಡೆ ಎಲ್ಲ ನೋಡ್ತಾ ಇದೆಯಲ್ಲ. ಸರ್, ಕಂಟೆಂಟ್ ಇರೋದೇ ಅದ್ರಲ್ಲಿ ಸರ್. ಯಾಕಂದ್ರೆ ಇವರಿಂದಾನೇ ಕತೆ ಶುರುವಾಗೋದು. ಕತೆಗೆ ಪಿಲ್ಲರೇ ಇವ್ರು. ಅಷ್ಟೇ ಅಲ್ಲ, ಇವ್ರು ಹುಷಾರಾಗ್ಲಿ ಅಂತ ಇಡೀ ಕನ್ನಡಿಗರು ಎಲ್ರು ಫಿದಾ ಆಗೋಗಿ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡೋದೇನೋ, ಹರಕೆ ಹೊತ್ಕೊಳ್ಳೋದೇನೋ, ಸಿನಿಮಾ 100 days ಆಗ್ಲಿ ಅಂತ ಪ್ರತಿದಿನ ಎಲ್ರು ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ಬ್ಲಾಕ್ ಬಸ್ಟರ್ ಆಗಿರುವಂತಹ ಸಿನಿಮಾ ಟ್ರೇಲರ್ ನ ನಮ್ಮ ವೇದಿಕೆ ಮೇಲೆ ನೋಡುವಂತಹ ಸಮಯ. ಎಲ್ರು ರೆಡಿನಾ? ಟ್ರೇಲರ್ ಪ್ಲೀಸ್. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಎಲ್ಲ ಕನ್ನಡಿಗರು ಮೆಚ್ಕೊಂಡಿದ್ದಾರೆ. ಹಾಡುಗಳು ಸೂಪರ್ ಹಿಟ್ ಆಗಿದೆ. ಸೊ ಚಂದ್ರು ಸರ್ ಹೇಳಿ, ಸಿನಿಮಾ ಸಕ್ಸಸ್ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ ಆಸ್ ಎ ಡೈರೆಕ್ಟರ್? ಈ ಚಿತ್ರ ಮಾಡ್ಬೇಕಾದ್ರೆ ರಕ್ಷಿತ್ ಸರ್ ಪ್ರೊಡ್ಯೂಸ್ ಮಾಡಿ ಅಂತ. ಸೊ ನನ್ನ ಜರ್ನಿ ಬಂದು ರಕ್ಷಿತ್ ಸರ್ ಜೊತೆ 8 years ಆಯಿತು. ಈಗ ನಂಗೊಂದು ಆಪರ್ಚುನಿಟಿ ಸಿಕ್ತು ಮಾಡಲಿಕ್ಕೆ. ಆ್ಯಂಡ್ ಆಡಿಯನ್ಸ್ ಕೈ ಹಿಡಿದಿದ್ದಾರೆ. ಇವನ್ ವೀಕ್ ಡೇಸ್ ಹೌಸ್ಫುಲ್ ಫಾಸ್ಟ್ ಫಿಲ್ಲಿಂಗ್ ಶೋಸ್ ಆಗ್ತಿದೆ. ಸೊ ಅದು ಒಂದು ಸಾರ್ಥಕತೆ ಇದೆ ಕೆಲಸ ಮಾಡಿದ್ದಕ್ಕೆ ಅಲ್ವಾ? ಇನ್ನು ಆದಷ್ಟು ಜನ ನೋಡಿ ಇನ್ನಷ್ಟು ನಾವೇನು ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತಿದ್ವಿ. ನಾವು ಆಡಿಯನ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದಕ್ಕಿಂತ ಬೇರೆ. ಅದೇ ಸಿನಿಮಾದಲ್ಲಿ ಲವ್ನ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಣಿಸಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ ಅದು? ಎಕ್ಸ್ಪೀರಿಯನ್ಸ್ ಅಲ್ಲ, ಆಸೆ. ಅಂಕಿತಾ, ಸಿನಿಮಾದಲ್ಲಂತೂ ನಿಮ್ಮ ಪಾತ್ರ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ನಮ್ಮ ಕನ್ನಡಿಗರು ಎಲ್ಲರೂ ಒಪ್ಕೊಂಡಿದ್ದಾರೆ. ಈ ಸಕ್ಸಸ್ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ? ಅದೇ ಯಾವಾಗ್ಲೂ ಹೇಳ್ತೀನಿ, ನಾರಾಯಣೇತಿ ಸಮರ್ಪಯಾಮಿ ಅಂತ ಹೇಳೋದು. ಫಲದ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ. ಎಷ್ಟು ಶ್ರಮ ವಹಿಸಿ ನಾವು ಕೆಲಸ ಮಾಡಬೇಕು. ನಮ್ಮ ಕನಸಿಗೆ ಮನಸ್ಸನ್ನ ಇಟ್ಟು ನಾವೆಲ್ಲರೂ ಕೆಲಸ ಮಾಡಿದೀವಿ. ಪ್ರೇಕ್ಷಕರು ಇಬ್ಬನಿ ಹೇಗೆ ಇಳೆಯನ್ನ ತಬ್ಬುತ್ತೋ ಅದೇ ರೀತಿ ನಮ್ಮ ಚಿತ್ರವನ್ನ ಸಹ ತಬ್ಬುತ್ತಾ ಇದ್ದಾರೆ. ಅದನ್ನ ನೋಡೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ವಾವ್, ರಕ್ಷಿತ್ ಅವರೇ, ಸಿನಿಮಾದ ಸಕ್ಸಸ್ ಅಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ಇವತ್ತು ಎಷ್ಟು ಖುಷಿ ಆಗ್ತಿದೆ ನಿಮಗೆ ರನ್ನಿಂಗ್ ಸಕ್ಸಸ್ಫುಲಿ? ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕಿಂತಲೂ ಜಾಸ್ತಿ ಈ ವೇದಿಕೆಯಲ್ಲಿ ಮೇಲೆ ನಿಂತಿರೋದು ಇನ್ನೂ ಖುಷಿ ಆಗ್ತಾ ಇದೆ. ಸೊ ಜಗಣ್ಣ ಬಿಗ್ ಫ್ಯಾನ್ ಸರ್. ಸೊ ಥಿಯೇಟ್ರಲ್ಲಿ ನಡೀತಾ ಇದೆ ಸಿನಿಮಾ ಚೆನ್ನಾಗಿ. ಸೊ ಎಲ್ಲ ಪಾರ್ಟಿಸಿಪೆಂಟ್ ನೀವು ಎಲ್ಲರೂ ಟೈಮ್ ಸಿಕ್ಕರೆ ದಯವಿಟ್ಟು ಹೋಗಿ ನೋಡಿ. ಇಷ್ಟ ಆಗಿದ್ರೆ ಏನಾದರೂ ಶೇರ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಜಗ್ಗೇಶ್ ಸರ್, ಟ್ರೈಲರ್ ನೋಡಿದ್ರಿ, ಚಿತ್ರತಂಡದ ಬಗ್ಗೆ ನಿಮ್ಮ ಮಾತು? ಈ ಚಿತ್ರದ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ ಬಹಳ ವಿಶೇಷವಾದಂಥ ಪ್ರೋತ್ಸಾಹದ ಮಾತುಗಳು ಬಂದಿತ್ತು. ಕಾರಣ ಏನು ಅಂದರೆ ಗಟ್ಟಿಯಾಗಿದೆ ಅನ್ನೋದಕ್ಕೆ ಬರುತ್ತೆ ಅಷ್ಟೇ. ಇನ್ನು ನಮ್ಮ
ಡೈರೆಕ್ಟ್ರಿಗೆ ನಾನು ಒಂದೇ ಒಂದು ಪ್ರಶ್ನೆ ಕೇಳಬೇಕು. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಕರೆಕ್ಟ್ ಮೀನಿಂಗ್ ಹೇಳಿ. ಇಬ್ಬನಿ ಮತ್ತೆ ಸೂರ್ಯನ್ ಏನ್ ಕಾಂಟ್ಯಾಕ್ಟ್ ಆಗುತ್ತೆ ಸ್ಪರ್ಶತೆ, ಸ್ಪರ್ಶ, ಹಾ. ಅದು ಮುಂಜಾವಿನಲ್ಲಿ ಮಾತ್ರ ಆಗೋದು. ಅದೊಂದು ಮ್ಯಾಜಿಕಲ್ ಮೂಮೆಂಟ್. Correct. ಅದೊಂದು ಮ್ಯಾಜಿಕಲ್ ಮೂಮೆಂಟ್ ಬಗ್ಗೆ ನಾವು ಸಿನಿಮಾದಲ್ಲಿ ಮಾತಾಡ್ತಾ ಇದ್ವಿ. ಜೊತೆಗೆ ಅದೊಂದು ನ್ಯೂ ಬಿಗಿನಿಂಗ್, ಆ ಬ್ಯೂಟಿಫುಲ್ ನ್ಯೂ ಬಿಗಿನಿಂಗ್ ನ ರೆಸೆಂಬಲ್ ಮಾಡೋ ತರ ಮಾಡ್ತೀವಿ. ನಿಮ್ಮ ಚಿತ್ರವನ್ನ ನೋಡಿದವರೆಲ್ಲರೂ ಪ್ರಜ್ಞಾವಂತರಿರ್ತಾರೆ, ವಿದ್ಯಾವಂತರಿರ್ತಾರೆ. ಏನಕ್ಕೆ ಅಂದ್ರೆ ಅಂಥವ್ರಿಗೆ ಬೇಗ ಈ ಒಂದು ನೀವೇನು ತಾತ್ಪರ್ಯ ಹೇಳಿದ್ರಲ್ಲ ಅದು ಅರ್ಥ ಆಗ್ಬಿಟ್ಟಿರತ್ತೆ. ನಾನು ಇನ್ನು ಮಿಕ್ಕಿದ್ದು ಜನಾಂಗ ಏನಿದಾರಲ್ಲ ಅವ್ರಿಗೂ ಕೂಡ ತಲುಪಲಿ ಅಂತ ಆಶಿಸ್ತೇನೆ. ನಿಮ್ಮ ಆಶೀರ್ವಾದ Thank you, ಇರಲಿ ಸರ್. ಸೋ ಸ್ವೀಟ್ ಜಗೇಶ್ ಸರ್, ಥ್ಯಾಂಕ್ ಯು. ನಮ್ಮ ಕಿಲಾಡಿಗಳು ಪರ್ಫಾರ್ಮ್ ಮಾಡ್ತಾರೆ, ಅವ್ರ ಆ್ಯಕ್ಟ್ಗಳನ್ನ ನೋಡಿ ನೀವೆಲ್ಲ ಎಂಜಾಯ್ ಮಾಡಬೇಕು. ಜೊತೆಗೆ ಸಿನಿಮಾದ ಬಗ್ಗೆ ಇನ್ನಷ್ಟು ಮಾತುಕತೆ ಇರುತ್ತೆ. ದಯವಿಟ್ಟು ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಈ ಒಂದು ಸಖತ್ತಾಗಿರೋ ಸ್ಕಿಟ್ಟು ಎಲ್ರಿಗೂ ಇಷ್ಟ ಆಯ್ತು. ಫಸ್ಟ್ ನಾನು ಅನು ಮ್ಯಾಮ್ ಹತ್ರ ಬರ್ತೀನಿ. ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಇದು ಅಬೌವ್ ದ ಪರ್ಫಾರ್ಮೆನ್ಸ್, ಅದಕ್ಕೂ ಮೇಲೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಪರ್ಫಾರ್ಮೆನ್ಸ್. ತಮಾಷೆ ಅಲ್ಲ. ಚಂದ್ರು ಸರ್, ಒಂದು ವಿಷಯ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ಪಾಪ ಆ ನೀರನ್ನ ಹೋಗಿ ಹಾಕೊಂಡು ನಂಗೆ ಗೊತ್ತು ನಿಮ್ಗೆ ಅಲ್ಲಿ ಚಳಿ ಆಗ್ತಾ ಇತ್ತು. ಆ ಒದ್ದೆ ಬಟ್ಟೆಯಲ್ಲಿ ನಿಜವಾದ ನಡುಕದಲ್ಲಿ ನೀವು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅದಕ್ಕೆ ನನ್ನ ಕಡೆಯಿಂದ ಮೊದಲ ಅಭಿನಂದನೆಗಳು. ಇದು ಒಂದು ಜೇನಿನ ಗೂಡು ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತಾರೆ, ಜೇನೂ ಕೊಡುತ್ತೆ ಜೇನು ಹುಳುಗಳು, ಆಗಾಗ ಗುಯ್ ಅಂತ ಒಂದಷ್ಟು ಶಬ್ದಗಳು ಆಗುತ್ತೆ. ಈ ಸ್ಕಿಟ್ಟು ಓವರ್ ಆಲ್ ನಾನು ಎಂಜಾಯ್ ಮಾಡಿದ್ದೀನಿ. ಸೊ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಅನು ಮ್ಯಾಮ್. ಡೈರೆಕ್ಟರ್ ಚಂದ್ರಜಿತ್ ಸರ್, ಹೇಗಿತ್ತು ಈ ಸ್ಕಿಟ್ಟು? ಫಿಲಮ್ಗೂ ಇಲ್ಲಿ ಸ್ಟೇಜ್ ಶೋ ಒಂದು ಡಿಫ್ರೆನ್ಸ್ ತುಂಬಾ ಹತ್ತಿರದ ನೋಡ್ಲಿಕ್ಕೆ ಸಿಕ್ತು. ಸೆಂಟ್ರಲ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅವ್ರದ್ದು ವೇ ಹಿ ವಾಸ್ ಹೋಲ್ಡಿಂಗ್ ಎವ್ರಿ ಒನ್ಸ್ ಅಟೆನ್ಷನ್ ಇದೆ ಅಲ್ಲ, ಅಂದ್ರೆ ಆಕ್ಟ್ ಮುಗಿದ್ಮೇಲೆ ಅವ್ರದ್ದು ಬ್ರೀದಿಂಗ್ ಪ್ಯಾಟರ್ನ್ ಅಲ್ಲಿ ಗೊತ್ತಾಗ್ತಿತ್ತು. ಥ್ರೂಔಟ್ ದ ಆಕ್ಟ್ ಹಿ ವಾಸ್ ಇನ್ ದ ಕ್ಯಾರೆಕ್ಟರ್ ಅಂತ ತುಂಬಾ ನಾನು ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಚಂದ್ರ ಸರ್. ಜಗೇಶ್ ಸರ್, ನೀವು ಹೇಳಿ ಹೇಗಿತ್ತು ಆಕ್ಟ್? ಚೆನ್ನಾಗಿತ್ತಪ್ಪ, ನನಗೇನು ತುಂಬ ಚೆನ್ನಾಗಿತ್ತು ಆ್ಯಕ್ಟ್. ಚೆನ್ನಾಗಿ ಮಾಡಿದ್ರೆ ನಮ್ಮ ಶ್ರೀನಿವಾಸ್ ಮೂರ್ತಿನೇ ಅದ್ಭುತ. ಚಂದ್ರು, ಗೆಟ್ ಅಪ್ ಚಂದ್ರು. ಎಸ್ ಚಂದ್ರು. ಥ್ಯಾಂಕ್ ಯು ಟೀಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕಾಮಿಡಿ ಕಿಲಾಡಿಗಳು, ಕಾಮಿಡಿ 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 ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಕಾಮಿಡಿಗೆ ಯಾವುದು ಎಲ್ಲೇ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದಕ್ಕೊಂದು ಬೆಸ್ಟ್ ಕತೆ ಏನು ಅಂದರೆ, ನರಸಿಂಹರಾಜು ಅವರು 79 ತೀರ್ಕೋತಾರೆ. ಆಗ ಒಂದು ಅನೌನ್ಸ್ಮೆಂಟ್ ಆಗಿಬಿಡುತ್ತೆ, ಯಾವುದೋ ಧೂಮಕೇತು ಬಿದ್ದು ಹೋಗ್ಬಿಡುತ್ತೆ, ಇಡೀ ಭೂಮಿಯನ್ನು ನಾಶ ಆಗ್ಬಿಡುತ್ತೆ ಅಂತ ಏನೋ ಒಂದು ಬರುತ್ತೆ. ಅವಾಗ ಇವರು ಅವರು ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡ್ದಂತೆ, ಬೇಗ ಬರ್ರಪ್ಪ, ಇವತ್ತೇನೋ ಎಲ್ಲ ಅನೌನ್ಸ್ಮೆಂಟ್ ನಡೀತಾ ಇದೆ, ಮೇಲಿಂದ ಏನೋ ಧೂಮಕೇತು ಏನೋ ಬಿದ್ದು ಭೂಮಿ ಹೊಟ್ಟೋಗ್ಬಿಡುತ್ತಂತೆ, ಬನ್ನಿ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ಬಿಡೋಣ, ಆಮೇಲೆ ನಾಳೆ ಯಾರು ಇರ್ತೀವೋ ಯಾರಿಲ್ವೋ ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ಕೊಂಡು ಊಟ ಹಾಕಿ ಅವತ್ತು ರಾತ್ರಿ ಅವ್ರು ತೀರೋಗ್ತಾರೆ. ಅಂದರೆ ದಟ್ ಈಸ್ ದಿ ಬ್ಯೂಟಿ ಆಫ್ ಎ ಕಾಮಿಡಿ ಆ್ಯಕ್ಟರು. ಅವ್ರು ನಾಳೆ ಏನಾಗುತ್ತೆ ಗೊತ್ತೇ ಇರೋದಿಲ್ಲ, ಆದರೆ ಅವರು ಬದುಕಿರೋವರೆಗೂ ತಮಾಷೆ ಮಾಡ್ತಾನೇ ಇರ್ತಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಕಾಮಿಡಿ. ನಯನ ಅವಳಿಗೆ ಎಷ್ಟು ಸರಿ ಹೇಳಿದ್ರು, ಶಿ ಈಸ್ ಎ ವಂಡರ್ಫುಲ್ ಆರ್ಟಿಸ್ಟ್, ಏನು ಕೊಟ್ಟರು ಮಾಡ್ತಾಳೆ. ಶಿ ಈಸ್ ದಿ ಬೆಸ್ಟ್ ಇನ್ ದಿಸ್ ಆ್ಯಕ್ಟ್. ಚೆನ್ನಾಗಿದೆ. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಜಗೇಶ್ ಸರ್, ಟೀಮ್ ಆಲ್ ದಿ ಬೆಸ್ಟ್.